ತೆನಾಲಿ ರಾಮಕೃಷ್ಣ ಮತ್ತು ಆಚಾರಿಗಳು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರು ರಾಜ್ಯ ಮಾಡುತ್ತಿದ್ದರು. ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಗೆ ಎಲ್ಲರೂ ಮೆಚ್ಚುತ್ತಿದ್ದರು. ಆದರೆ ಆಸ್ಥಾನದ ಆಚಾರಿಗಳು ಸ್ವರ್ಣಕಾರರು ಮಾತ್ರ ತೆನಾಲಿಯನ್ನು ಸಹಿಸಲಾರದೆ ಹೊರಗೆ ಇದ್ದರು. ಅವರು ತಮ್ಮ ಕೌಶಲ್ಯದಿಂದ ರಾಜನಿಗೆ ಹತ್ತಿರವಾಗಿದ್ದರು ಮತ್ತು ರಾಜನ ಮುಂದೆ ತೆನಾಲಿಯನ್ನು ಕೀಳಾಗಿಸಲು ಯತ್ನಿಸುತ್ತಿದ್ದರು. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ದೊಡ್ಡ ಸಭೆ ಸೇರಿಸಿದನು. ಅಲ್ಲಿ ಆಚಾರಿಗಳು ತಮ್ಮ ಕೈಯಲ್ಲಿ ಒಂದು ಚಿನ್ನದ ಮಾಲೆಯನ್ನು ತೋರಿಸಿ ಹೇಳಿದರು, ಮಹಾರಾಜರೇ, ಇದು ನಾವು ಮಾಡಿದ ಅತ್ಯಂತ ಸುಂದರವಾದ ಮಾಲೆ. ಇದರಂತಹ ಕಲಾಕೃತಿಯನ್ನು ಇನ್ನೊಬ್ಬರು ಮಾಡಲಾರರು. ಆದರೆ ತೆನಾಲಿ ರಾಮನಂತಹವರು ಇದನ್ನು ಮೆಚ್ಚದಿದ್ದರೆ ನಮ್ಮ ಕೆಲಸಕ್ಕೆ ಮೌಲ್ಯವಿಲ್ಲವೇ? ರಾಜನು ನಗುತ್ತಾ ತೆನಾಲಿಯನ್ನು ಕರೆದು, ತೆನಾಲಿ, ಈ ಮಾಲೆಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದನು. ತೆನಾಲಿ ಒಂದು ನಿಮಿಷ ಯೋಚಿಸಿ, ಮಹಾರಾಜರೇ, ಈ ಮಾಲೆ ಖಂಡಿತ ಸುಂದರವಾಗಿದೆ. ಆದರೆ ಇದರಲ್ಲಿ ಒಂದು ದೊಡ್ಡ ದೋಷವಿದೆ. ಇದು ಚಿನ್ನದ್ದಲ್ಲ, ಬರೀ ಹೊಳೆಯುವ ತಾಮ್ರದ ಮೇಲೆ ಚಿನ್ನದ ಪೊರೆ ಹಾಕಿದ್ದು. ನಿಜವಾದ ಚಿನ್ನವಲ್ಲ ಎಂದು ಹೇಳಿದನು. ಆಚಾರಿಗಳು ಕೋಪದಿಂದ ಕಿರಿಚಾಡಿದರು, ಇದು ಸುಳ್ಳು, ಇದು ಶುದ್ಧ ಚಿನ್ನ ಎಂದು. ತೆನಾಲಿ ನಗುತ್ತಾ, ಹಾಗಾದರೆ ಸರಿ, ಈ ಮಾಲೆಯನ್ನು ಕರಗಿಸಿ ನೋಡೋಣ. ನಿಜವಾಗಿ ಚಿನ್ನವಿದ್ದರೆ ತೂಕ ಉಳಿಯುತ್ತದೆ, ಆದರೆ ತಾಮ್ರದ ಪೊರೆ ಇದ್ದರೆ ಕರಗಿ ಹೋಗುತ್ತದೆ ಎಂದು ಸವಾಲು ಹಾಕಿದನು. ರಾಜನು ಆಸಕ್ತನಾಗಿ ಆಜ್ಞೆ ಮಾಡಿದನು. ಮಾಲೆಯನ್ನು ಕರಗಿಸಿದಾಗ ಆಚಾರಿಗಳ ಮುಖ ಬಿಳಿಚಿತು. ಏಕೆಂದರೆ ಅದರಲ್ಲಿ ಕೇವಲ ತೆಳುವಾದ ಚಿನ್ನದ ಪೊರೆ ಇತ್ತು, ಒಳಗೆ ತಾಮ್ರ. ಆಚಾರಿಗಳು ರಾಜನ ಮುಂದೆ ನಾಚಿಕೆಗೆ ಒಳಗಾದರು. ತೆನಾಲಿ ಮುಂದುವರೆದು ಹೇಳಿದನು, ಮಹಾರಾಜರೇ, ಕೆಲಸದ ಗುಣಮಟ್ಟ ಮುಖ್ಯ, ಆದರೆ ಮೋಸ ಮಾಡಿ ಲಾಭ ಪಡೆಯುವುದು ತಪ್ಪು. ಈ ಆಚಾರಿಗಳು ರಾಜನನ್ನೇ ಮೋಸ ಮಾಡಿದ್ದಾರೆ. ರಾಜನು ಕೋಪಗೊಂಡು ಆಚಾರಿಗಳನ್ನು ಶಿಕ್ಷಿಸಿ ತೆನಾಲಿಗೆ ಬಹುಮಾನ ನೀಡಿದನು. ತೆನಾಲಿ, ನಿನ್ನ ಬುದ್ಧಿ ನಮ್ಮ ಆಸ್ಥಾನದ ಆಭರಣ ಎಂದು ಹೇಳಿದನು. ಈ ಘಟನೆಯಿಂದ ಆಚಾರಿಗಳು ತಮ್ಮ ಮೋಸದ ಕೆಲಸ ಬಿಟ್ಟು ನಿಜವಾದ ಕೌಶಲ್ಯದಿಂದ ಕೆಲಸ ಮಾಡಲು ಶುರು ಮಾಡಿದರು. ತೆನಾಲಿಯ ಬುದ್ಧಿವಂತಿಕೆ ಮತ್ತೊಮ್ಮೆ ಎಲ್ಲರ ಮನಸ್ಸನ್ನು ಗೆದ್ದಿತು.